ಫಾರ್ಮಲ್ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲ ರಾಂಪೇಜ್. ಉಳ್ಳಾಲ ತಾಲೂಕಿನ ಮಂಜನಾಡಿ ಗ್ರಾಮದ ಖಂಡಿಕಾ ಎಂಬಲ್ಲಿ ನಡೆದಂತಹ ಘಟನೆ. ಮುತ್ಲಿಬ್ ಬಿನ್ ಇಸ್ಮಾಯಿಲ್ ಅವರ ಮನೆಯಲ್ಲಿ ಗ್ಯಾಸ್ ಸೋರಿಕೆಯಾಗಿ ಸ್ಫೋಟಗೊಂಡು ಕಂಪ್ಲೀಟಾಗಿ ಮನೆ ಬರ್ನ್ ಆಗಿರುವಂಥದ್ದು. ಅದೇ ರೀತಿ ಅದರ ಒಳಗಡೆ ಇದ್ದಂತಹ ಮುತ್ಲಿಬ್ ಬಿನ್ ಇಸ್ಮಾಯಿಲ್ ರವರ ಹೆಂಡತಿ ಮತ್ತು 3 ಮಕ್ಕಳು ಕಂಪ್ಲೀಟಾಗಿ ಸುಟ್ಟು ಹೋಗಿದ್ದಾರೆ. ಅವರ ಸ್ಥಿತಿ ಈಗ ಚಿಂತಾಜನಕವಾಗಿದೆ. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಗ್ಯಾಸ್ ಸೋರಿಕೆಯಿಂದ ಆದಂತಹ ಘಟನೆ. ಗ್ಯಾಸ್ ಸೋರಿಕೆಯಾಗಿ ಇವರು ಏನೋ ಟಾಯ್ಲೆಟ್ಗೆ ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಮಧ್ಯರಾತ್ರಿ 12:30 ಗಂಟೆಗೆ ಸ್ವಿಚ್ಚನ್ನು ಹಾಕಿದಾಗ ಅದರ ಸ್ಪಾರ್ಕ್ ಆಗಿ ಇಡೀ ಮನೆ ಹೊತ್ತಿ ಉರಿದಿದೆ. ಅಲ್ಲಿರುವಂಥ ಗಾಡ್ರೇಜ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು ಎಲ್ಲನೂ ಹೊತ್ತಿ ಉರಿದಿದೆ. ನಾನು ಅವರ ಮನೆಯ ಮುಂದುಗಡೆನೇ ಇದ್ದೀನಿ. ಏನಾಗಿತ್ತು, ಯಾವ ರೀತಿ ಆಗಿತ್ತು ಮತ್ತು ಯಾವ ರೀತಿ ಈಗ ಇದೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಹೋಗ್ತೀನಿ, ಬನ್ನಿ. ಸೊ ಇದೇ ಅವರ ಮನೆ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿ ಮೇಲ್ಛಾವಣಿ ಏನಿದೆ ಅದರ ಕಿಟಕಿ ಗಾಜು ಕೂಡ ಒಡೆದಿರುವಂಥದ್ದು, ಮತ್ತು ಮೇಲ್ಛಾವಣಿಯ ಏನೋ ಸಿಮೆಂಟ್ ಸೀಟ್ ಇತ್ತು ಅದು ಕೂಡ ಪುಡಿ ಪುಡಿಯಾಗಿ ಕೆಳಗಡೆ ಬಿದ್ದಿರುವಂಥದ್ದು. ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಮನೆಯ ಎದುರುಗಡೆ ಒಂದು ಗಾಡ್ರೇಜ್ ಕೂಡ ಇದೆ. ರೂಮಲ್ಲಿ ಮಲಗಿದ್ರು. ಸೊ ಅಲ್ಲಿ ಇದ್ದಂತಹ ಗಾಡ್ರೇಜ್ ಅನ್ನು ಹೊರಗಡೆ ತಂದು ಹಾಕಿರುವಂಥದ್ದು. ಇದರಲ್ಲಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಒಂದಷ್ಟು ಬಟ್ಟೆಗಳು ಕೂಡ ಇದೆ, ಅದು ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ನೈಲಾನ್ ಬಟ್ಟೆಗಳಿದೆ. ಸೊ ಹಾಗಾಗಿ ಈ ನೈಲಾನ್ ಬಟ್ಟೆಗೆ ಬೆಂಕಿ ಕೂಡ ಜಾಸ್ತಿ ಹತ್ತಿತ್ತು, ಹಾಗಾಗಿ ಇಷ್ಟು ಸುಟ್ಟು ಕರಕಲಾಗಿದೆ ಅಂತೇಳಿ. ಕಂಪ್ಲೀಟಾಗಿ ನಿಮಗೆ ಈ ಗಾಡ್ರೇಜನ್ನು ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯ ಪರಿಸ್ಥಿತಿ ಆಗಿರ್ಬೋದು ಇಲ್ಲಿ ಅನ್ನುವಂಥ ವಿಚಾರದಲ್ಲಿ. ಈ ಗಾಡ್ರೇಜ್ ಕೂಡ ಇಷ್ಟರ ಮಟ್ಟಿಗೆ ಸುಟ್ಟಿದೆ ಅಂತ ಹೇಳಿದರೆ ಅವರು ಯಾವ ರೀತಿ ಒಳಗಡೆ ಬೆಂದಿರಬೇಡ ಅನ್ನುವಂಥ ವಿಚಾರದಲ್ಲಿ. ಮತ್ತು ನಿಮಗೆ ಇಲ್ಲಿ ಒಳಗಡೆ ಬರಬೇಕಾದ್ರೆ ಈ ಗ್ಲಾಸ್ ಕೂಡ ಎಂಟ್ರೆನ್ಸ್ನ ಏನೋ ಚಾವಡಿ ಇದೆ ಅದರ ಗ್ಲಾಸ್ ಕೂಡ ಹುಡಿಯಾಗಿರುವಂಥದ್ದು, ಕೆಳಗಡೆ ಗ್ಲಾಸ್ ಕೂಡ ಬಿದ್ದಿದೆ ಅಂತ ಹೇಳಿದರೆ ಇದು ಕಂಪ್ಲೀಟಾಗಿ ಬಂದ್ ಮಾಡಿದ್ರು ಈ ಕಿಟಕಿಯನ್ನು ಕೂಡ. ಸೊ ಹಾಗಾಗಿ ಗಾಳಿ ಎಲ್ಲಿಗೂ ಹೋಗೋಕೆ ಆಗ್ತಾ ಇರಲಿಲ್ಲ. ಅದರಿಂದಾಗಿ ಇದು ಕಿಟಕಿಯ ಗಾಜು ಹೊಡೆದು ಹೊರಗಡೆ ಬಂದಿರುವಂಥದ್ದು ಎಲ್ಲ ಬಿದ್ದಿದೆ. ಆ ಟೈಮಲ್ಲಿ ಡೋರ್ ಓಪನ್ ಮಾಡೋಕ್ಕಾಗಿಲ್ಲ. ಇಲ್ಲಿಯ ಸ್ಥಳೀಯರು ಬಂದಾಗ ಆ ಟೈಮಲ್ಲಿ ಡೋರ್ ಓಪನ್ ಮಾಡೋಕ್ಕಾಗಿಲ್ಲ. ಯಾಕೆಂತೇಳಿದರೆ ಅವರು ಕೂಡ ಮೈಂಡ್ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿರುತ್ತೆ, ಮನೆಯವ್ರದ್ದು ಕೂಡ. ಅದೇ ರೀತಿ ಯಾರಿಗೂ ಏನೂ ತೋಚೋದಿಲ್ಲ. ಸೊ ಡೋರ್ ಓಪನ್ ಮಾಡೋಕ್ಕೆ ಆಗದೇ ಇದ್ದಾಗ ಇದನ್ನು ಓಪನ್ ಮಾಡಿ ಕಟ್ ಮಾಡಿ ಇಲ್ಲಿ ಮಿಡಲಲ್ಲಿ ಕಟ್ ಮಾಡಿ ಓಪನ್ ಮಾಡಿ ಒಳಗೆ ಹೋಗಿರುವಂಥದ್ದು ಇಲ್ಲಿಯ ಸ್ಥಳೀಯರು. ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ. ಸೊ ಈ ರೀತಿ ಇತ್ತು ಈ ಬಾಗಿಲು. ಸೊ ಇದನ್ನು ಕಟ್ ಮಾಡಿ ಇದರ ಮುಖಾಂತರ ಒಳಗಡೆ ಹೋಗಿರುವಂಥದ್ದು. ಆ ಟೈಮಲ್ಲಿ ಡೋರ್ ಕೂಡ ಓಪನ್ ಮಾಡೋಕ್ಕಾಗಿಲ್ಲ ಅನ್ನುವಂಥ ವಿಚಾರದಲ್ಲಿ. ಮತ್ತು ಇಲ್ಲಿ ಒಂದಷ್ಟು ಕೆಸರಿದೆ ಅಂತ ಹೇಳಿದರೆ ಇದು ನೀರು. ಯಾಕೆಂತ ಹೇಳಿದ್ರೆ ಬೆಂಕಿಯನ್ನು ಹಾರಿಸೋಕ್ಕೋಸ್ಕರ ಇವರು ನೀರನ್ನು ಕೂಡ ಹಾಕಿರುವಂಥದ್ದು. ಇದು ಅವರ ಚಾವಡಿ ಎದುರುಗಡೆಯದ್ದು. ಈ ಡೋರ್ ಏನಿದೆ, ಸೊ ನಾನಾಗಲೇ ತೋರಿಸಿದೆ ಆ ಕಿಟಕಿ ಯಾವ ರೀತಿ ಹುಡಿಯಾಗಿದೆ ಅನ್ನುವಂಥ ವಿಚಾರದಲ್ಲಿ. ಮತ್ತು ಮನೆಯ ಒಳಗಡೆ ಇದ್ದಂಥ ಎಲ್ಲ ಕಿಟಕಿ ಗಾಜುಗಳು ಕೂಡ ಪುಡಿ ಪುಡಿಯಾಗಿದೆ ಅಂತ ಹೇಳಿದರೆ ಕಂಪ್ಲೀಟಾಗಿ ಬಂದಾಗಿತ್ತು. ಬಂದಾಗಿದ್ದಂಥ ಕಾರಣ ಗಾಳಿ ಎಲ್ಲಿಗೂ ಹೋಗೋಕ್ಕೆ ಆಗಲಿಲ್ಲ. ಹಾಗಾಗಿ ಗ್ಯಾಸ್ ಕೂಡ ಸೋರಿಕೆಯಾಗಿತ್ತು. ಗ್ಯಾಸ್ ಸೋರಿಕೆಯಾದಾಗ ಒಮ್ಮೆಲೆ ಅದು ಬ್ಲಾಸ್ಟ್ ಆದಾಗ ಎಲ್ಲ ಕಿಟಕಿಗೆ ಗಾಳಿಗೂ ಎಲ್ಲಿಗೂ ಹೋಗೋಕೆ ಆಗದೇ ಇದ್ದಾಗ ಎಲ್ಲ ಕಿಟಕಿ ಗಾಜುಗಳು ಕೂಡ ಪುಡಿಯಾಗಿರುವಂಥದ್ದು. ಸೊ ಈ ಏನು ಡೋರ್ ಕಾಣ್ತಾ ಇದೆ ನಿಮಗೆ, ಚಾವಡಿಯಲ್ಲಿ ಇರುವಂಥ ಡೋರ್ ಏನು ಕಾಣ್ತಾ ಇದೆ, ಆ ಡೋರು ನಿಮಗೆ ಎಷ್ಟರ ಮಟ್ಟಿಗೆ ತೀವ್ರತೆ ಇದೆ ಅನ್ನುವಂಥ ವಿಚಾರದಲ್ಲಿ ಈ ಡೋರನ್ನು ನೋಡಿದಾಗ ಅರ್ಥ ಆಗುತ್ತೆ. ಯಾಕೆಂತ ಹೇಳಿದರೆ ಅವರು ಅಲ್ಲಿ ಮಲಗಿದ್ದಂಥದ್ದು ಅಂತೇಳಿದರೆ ಅವರ ರೂಮ್ ಅದು. ಆ ರೂಮಲ್ಲಿ ಮಲಗಿದ್ದಂಥದ್ದು, ಆ ರೂಮಲ್ಲಿ ಇದ್ದಂತಹ ಬಾಗಿಲು ಇಲ್ಲಿಗೆ ಬಂದು ಬಿದ್ದಿದೆ ಅಂತ ಹೇಳಿದ್ರೆ ಅದರ ತೀವ್ರತೆಯನ್ನು ಒಂದು ಸಲ ನೀವು ಅರ್ಥ ಮಾಡ್ಕೊಳ್ಳಿ. ಅದು ಕೂಡ ಬಿದ್ದ ಪರಿಸ್ಥಿತಿ ನೋಡಿ. ಈ ಬಾಗಿಲು ಎಷ್ಟು ನುಚ್ಚುನೂರಾಗಿ ಬಿದ್ದಿದೆ ಅಂತ ಹೇಳಿದರೆ ಅದು ಬಂದು ಹೊಡೆದಂಥ ವೇಗವನ್ನು ನೀವು ಗಮನಿಸ್ಬೋದು. ಯಾವ ರೀತಿಯಾಗಿ ಆಗಿರಬೇಡ ಆ ಟೈಮಲ್ಲಿ ಅಂತೇಳಿ. ಸೊ ಮತ್ತು ನಿಮಗೆ ಇದು ಒಳಗಡೆ ಬಂದಾಗ ಡೈನಿಂಗ್ ಹಾಲ್. ಈ ಡೈನಿಂಗ್ ಹಾಲಲ್ಲಿ ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಈ ಡೈನಿಂಗ್ ಹಾಲ್ ಏನಿದೆ, ಈ ಡೈನಿಂಗ್ ಹಾಲಲ್ಲಿ ಈ ಪ್ಲೇಸಲ್ಲಿ ಅವರು ಗ್ಯಾಸನ್ನು ಇಟ್ಟಿದ್ರು. ಅವರ ಹತ್ರ 2 ಗ್ಯಾಸ್ ಇದೆ. ಒಂದು ಅಡುಗೆಯ ಮನೆಯಲ್ಲಿ ಯೂಸ್ ಮಾಡುವಂಥ ಗ್ಯಾಸ್, ಮತ್ತೊಂದು ಗ್ಯಾಸ್ ಎಕ್ಸ್ಟ್ರಾ ಗ್ಯಾಸ್ ಇತ್ತು. ಸೊ ಅದು ಈ ಡೈನಿಂಗ್ ಹಾಲಲ್ಲಿ ಇಲ್ಲಿ ಇಟ್ಟಿದ್ರು. ಒಂದು ಟೈಪ್ ಟ್ರಾಲಿ ಟೈಪ್ ಇದೆ ಅಂತ ಹೇಳಿದ್ರೆ ದೂಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ. ಇಲ್ಲಿ ಹೆಣ್ಮಕ್ಳೇ ಇರೋ ಕಾರಣ, 4 ಜನ ಕೂಡ ಹೆಣ್ಮಕ್ಳೇ ಇರೋ ಕಾರಣ, ಮುತ್ಲಿಬ್ ಅವರ ಹೆಂಡತಿ ಮತ್ತು 3 ಜನ ಮಕ್ಕಳು ಹೆಣ್ಮಕ್ಳೇ ಆಗಿರೋ ಕಾರಣ ಎತ್ತೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಟ್ರಾಲಿ ಕೂಡ ಇಟ್ಟಿದ್ದಾರೆ. ಆ ಸಮಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಈ ರೂಮಲ್ಲಿ ಮಲಗಿದ್ರು 4 ಜನ ಕೂಡ ಈ ರೂಮಲ್ಲೇ ಮಲಗಿದ್ರು. ಆ ಸಮಯದಲ್ಲಿ
ಟಾಯ್ಲೆಟ್ಗೆ ಹೋಗಬೇಕು, 12:30 ಗಂಟೆಗೆ ಟಾಯ್ಲೆಟ್ಗೆ ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಈ ರೂಮ್ನ ಸ್ವಿಚ್ಚನ್ನು ಹಾಕಿದಾಗ ಇಲ್ಲಿದ್ದಂತಹ ಡೈನಿಂಗ್ ಹಾಲಲ್ಲಿ ಇದ್ದಂತಹ ಆ ಸಿಲಿಂಡರ್ ಏನಿದೆ ಅದು ಲೀಕೇಜ್ ಆಗಿತ್ತು ಅಂತ ಹೇಳಿದ್ರೆ, ಇವರು ಮಲಗೋಕ್ಕಿಂತ ಮುಂಚೆನೇ ಲೀಕೇಜ್ ಆಗ್ತಾ ಇತ್ತಾ, ಇವರಿಗೆ ಸ್ಮೆಲ್ ಗೊತ್ತಾಗಿಲ್ವಾ ಅಂತೇಳಿ ಗೊತ್ತಿಲ್ಲ, ಅಥವಾ ಇವರು ಮಲಗಿದ ಮೇಲೆ ಲೀಕ್ ಆಗೋಕೆ ಸ್ಟಾರ್ಟ್ ಆಯ್ತಾ ಅನ್ನುವಂಥ ವಿಚಾರದಲ್ಲಿ. ನೆಕ್ಸ್ಟ್ ಡೇ ಬಂದಾಗ ಅದರ ವೆಯ್ಟ್ ಕೂಡ ಚೆಕ್ ಮಾಡಿದಾಗ 5 kg ಗ್ಯಾಸ್ ಕೂಡ ಲೀಕ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ HP ಅವರು ಕೂಡ ಹೇಳಿರುವಂಥದ್ದು. ಸೊ ಹಾಗಾಗಿ 5 kg, ನಾನು HP ಅವ್ರ ಹತ್ರನೂ ಕೇಳಿದೆ, 5 kg ಗ್ಯಾಸ್ ಲೀಕ್ ಆಗುತ್ತೆ, 2-2.5 ಗಂಟೆಗಳಲ್ಲಿ 5 kg ಗ್ಯಾಸ್ ಲೀಕ್ ಆಗೋಕ್ಕೆ ಸಾಧ್ಯನಾ ಅಂಥೇಳಿ ಕೇಳಿದಾಗ ಇಲ್ಲ ಅಂಥೇಳಿ ಅವರು ಉತ್ತರ ಕೊಟ್ಟರು. ಅದಕ್ಕಿಂತ ಮುಂಚೆನೇ ನನ್ನ ಲೆಕ್ಕದಲ್ಲಿ ಅದು ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತೇಳಿ. ಸೊ ಈ ಕಂಪ್ಲೀಟಾಗಿ ಬಂದಾಗಿದ್ದ ಕಾರಣ ಅದು ಗ್ಯಾಸ್ ಹೊರಗಡೆ ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ಇವರು ಏನು ಸ್ವಿಚ್ ಹಾಕಿದ್ರು ಆ ಸಮಯದಲ್ಲಿ ಸ್ಪಾರ್ಕ್ ಆಗಿ ಇಲ್ಲಿ ಎಲ್ಲ ಬೆಂಕಿ ಹತ್ತಿರುವಂಥದ್ದು ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಪಾಪ ಆ ಮಗುವಿನ ಬ್ಯಾಗ್ ನೋಡಿ ಅಂತ ಹೇಳಿದರೆ ಶಾಲೆಗೆ ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಏನೋ ಶನಿವಾರ ಮಧ್ಯರಾತ್ರಿ ಆಗಿರುವಂಥದ್ದು, ಆದಿತ್ಯವಾರ ರಜೆ ಇತ್ತು, ಸೋಮವಾರ ಏನೋ ಒಂದಷ್ಟು ಹೋಮ್ವರ್ಕ್ ಇರುತ್ತೆ, ಮತ್ತೊಂದು ಇರುತ್ತೆ, ಫ್ರೆಂಡ್ಸನ್ನು ಮೀಟ್ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಯೋಚನೆ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿರುವಂಥದ್ದು ಅಂತ ಹೇಳಿದರೆ ನೀರಿನ ಬಾಟ್ಲಿ ಎಲ್ಲ. ಸೊ ಅದು ಕೂಡ ಈಗ ಸುಟ್ಟು ಕರಕಲಾಗಿದೆ. ನಿಮಗೆ ಇದರ ತೀವ್ರತೆ ನೋಡಿ, ಇಲ್ಲಿ ಸಿಮೆಂಟ್ ಏನು ಇದೆ, ಈ ಸ್ಟೆಪ್ನ ಸಿಮೆಂಟ್ ಏನಿದೆ ಅದೂ ಕೂಡ ನೋಡಿ ಕಂಪ್ಲೀಟಾಗಿ ಹೋಗಿದೆ. ಸೊ ನಿಮಗೆ ತೀವ್ರತೆ ಎಷ್ಟಿದೆ ಅಂಥೇಳಿ ನಿಮಗೆ ಅರ್ಥ ಆಗುತ್ತೆ ನೋಡಿ. ಇಲ್ಲೂ ಕೂಡ ಆ ಒಂದು ಬೆಂಕಿಯ ತೀವ್ರತೆ ಆಗಿರ್ಬೋದು, ಅಥವಾ ಏನೋ ಒಂದು ಸ್ಫೋಟ ಆದಾಗ ಆದಂಥ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅಂಥೇಳಿ ನಿಮಗೆ ಇಲ್ಲಿಗೆ ನೋಡಿದರೆ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ನೈಲನ್ ಬಟ್ಟೆಗಳು ಏನಿದೆ ಅದೆಲ್ಲ ಕೂಡ ಸುಟ್ಟು ಕರಕಳಾಗಿರುವಂಥದ್ದು. ಜಾಸ್ತಿಯಾಗಿ ನೈಲನ್ ಬಟ್ಟೆನ ನಮಗೆ ಇಲ್ಲಿ ಕಾಣ್ತಾ ಇದೆ. ಸೊ ಹಾಗಾಗಿ ಜಾಸ್ತಿ ಇಲ್ಲಿಗೆ ಬೆಂಕಿ ಹತ್ತಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ನಮಗೆ ನೋಡಿದಾಗ ಗೊತ್ತಾಗುತ್ತೆ. ಮತ್ತು ಅದೇ ಈ ರೂಮಲ್ಲಿ ಅವರು ಮಲಗಿದ್ರು, ಇದೇ ಬೆಡ್. ಸೊ ಈ ರೂಮಲ್ಲಿ ಅವರು ಮಲಗಿದ್ರು ನೋಡಿ, ಬೆಡ್ ಕೂಡ ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಓ ಮೈ ಗಾಡ್, ಸುಟ್ಟು ಕರಕಲಾಗಿದೆ ಕಂಪ್ಲೀಟಾಗಿ ಬೆಡ್. ಸೊ ಇದೇ ಬೆಡ್ಡಲ್ಲಿ ಅವರು ಮಲಗಿದ್ರು, ಮತ್ತು ಈ ಬೆಡ್ರೂಮ್ನ ಕೆಳಗಡೆ ಇಬ್ಬರು ಮಲಗಿದ್ರು, ಮತ್ತು ನನ್ನ ಮುಂದುಗಡೆ ಏನಿದೆ ಆ ಪ್ಲೇಸಲ್ಲಿ ಕಬಾಟ್ ಕೂಡ ಇತ್ತು. ಏನಾಯಿತು ಅಂತ ಹೇಳಿದರೆ, ಈ ಬೆಡ್ಡಲ್ಲಿ ಮಲಗಿದ್ದಂಥ ಆ ತಾಯಿ ರಾತ್ರಿ 10-12 ಗಂಟೆ ಸಮಯದಲ್ಲಿ ನನಗೆ ಟಾಯ್ಲೆಟ್ಗೆ ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಸ್ವಿಚ್ಚನ್ನು ಕೂಡ ಹಾಕೋಕೆ ಹೋಗ್ತಾರೆ. ಯಾವ ಸ್ವಿಚ್ ಹಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ, ಯಾಕೆಂತ ಹೇಳಿದರೆ ಅವರೇ ಹೇಳಿದರೆ ಗೊತ್ತಾಗುತ್ತೆ, ಅದು ಅವರ ಬಾಯಿಂದಲೇ ಬರಬೇಕು. ಸೊ ಈಗ ಸ್ವಲ್ಪ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ, ಹೇಳುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಸ್ವಿಚ್ಚನ್ನು ಹಾಕಿದಾಗ ಸ್ಪಾರ್ಕ್ ಆಗಿ ಎಲ್ಲ ಬೆಂಕಿ ಕೂಡ ಹತ್ತಿಕೊಂಡಿದೆ. ಸೊ ಈ ಬೆಡ್ ಕೂಡ ನೋಡ್ಬೋದು ಅಂತ ಹೇಳಿದ್ರೆ, ಅವರು ಕೆಳಗಡೆ ಮಲಗಿದ್ದಂಥ ಬೆಡ್, ಮಕ್ಕಳು ಇಬ್ಬರು ಏನಿದ್ದಾರೆ ಅವರು ಇಬ್ಬರು ಕೆಳಗಡೆ ಮಲಗಿದ್ದಂಥ ಬೆಡ್ ಕೂಡ ಇಲ್ಲಿ ಇದೆ. ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇವರಿಗೆ ಹೊರಗಡೆ ಬರೋಕೆ ಯಾಕೆ ಈ ರೂಮಿಂದ ಆಗಿಲ್ಲ ಅಂತ ಹೇಳಿದರೆ, ಆ ಗಾಡ್ರೇಜ್ ಏನಿತ್ತು ಆ ಬ್ಲಾಸ್ಟ್ ಆದಾಗ ಅಂತ ಹೇಳಿದರೆ, ಸೋರಿಕೆಯಾಗಿ ಬ್ಲಾಸ್ಟ್ ಆದಾಗ ಈ ರೂಮ್ನ ಡೋರ್ ಏನಿದೆ ಆ ರೂಮ್ನ ಡೋರ್ ಹತ್ರ ನಿಮಗೆ ಕಂಪ್ಲೀಟಾಗಿ ಬ್ಲಾಕ್ ಆಗಿತ್ತು. ಅಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆದ ಕಾರಣ ಅವರಿಗೆ ಹೋಗೋಕೆ ಆಗಲಿಲ್ಲ, ಅವರಿಗೆ ಹೊರಗಡೆ ಹೋಗೋಕೆ ಆಗಲಿಲ್ಲ. ಸೊ ಹಾಗಾಗಿ ಇವರು ಇಲ್ಲೇ ಕೂತಿದ್ರು ಅಂತ ಹೇಳಿದರೆ, ಆ 3 ಜನ ಕೂಡ ಇಲ್ಲೇ ಕೂತಿದ್ರು. ಸೊ ಬೆಂಕಿ ಒಂದು ಸಲ ಯೋಚನೆ ಮಾಡಿ, ಕಂಪ್ಲೀಟಾಗಿ ರೂಮ್ ಪೂರ್ತಿ ಬೆಂಕಿ ಹೊತ್ತಿ ಹುರಿತಾ ಇದೆ, ಅವರಿಗೆ ಹೊರಗಡೆ ಹೋಗೋಕೆ ಆಗ್ತಾ ಇಲ್ಲ, ಇಲ್ಲೇ ಕೂತಿದ್ದಾರೆ, ಬೆಂಕಿಯ ನಡುವೆ ಕೂತಿದ್ದಾರೆ ಅಂತ ಹೇಳಿದರೆ ಆ ಟೈಮಲ್ಲಿ ಅವರ ಪರಿಸ್ಥಿತಿ ಯಾವ ರೀತಿ ಇದ್ದಿರಬೇಡ ಅನ್ನುವಂಥ ವಿಚಾರದಲ್ಲಿ ಯೋಚನೆ ಮಾಡಿ. ಅಂತ ಹೇಳಿದ್ರೆ ನಾವಿನ್ನು ಬದುಕಿಯೇ ಉಳಿಯುವುದಿಲ್ಲ, ಏನು ಮಾಡೋದು, ಕಂಪ್ಲೀಟಾಗಿ ಮೈಂಡ್ ಕೂಡ ಬ್ಲ್ಯಾಂಕ್ ಆಗಿ ಇರುತ್ತೆ ಅವರದು. ಸೊ ಆ ಸಮಯದಲ್ಲಿ ಧೈರ್ಯ ಮಾಡಿ ಅವರ ಮಗಳು ಹೊರಗಡೆ ಹೋಗ್ತಾಳೆ, ಯಾರನ್ನಾದರೂ ಕರೆಯೋಣ ಅನ್ನುವಂಥ ವಿಚಾರದಲ್ಲಿ ಹೊರಗಡೆ ಕಿಟಕಿ ಹತ್ರ ಹೋದಾಗ ಪಕ್ಕದ ಮನೆಯವರನ್ನು ಕರೀತಾರೆ. ಅಂತ ಹೇಳಿದ್ರೆ ಪಕ್ಕದ ಮನೆಯವರಿಗೆ ಇಲ್ಲಿ ಗ್ಯಾಸ್ನ ಗ್ಯಾಸ್ ಅಂತೇಳಿ ಗೊತ್ತಿರಲಿಲ್ಲ, ಏನೋ ಒಂದು ದೊಡ್ಡದಾಗಿ ಸೌಂಡ್ ಆಗುತ್ತೆ. ಸೊ ಅವರಿಗೆ ಎಚ್ಚರ ಕೂಡ ಆಗುತ್ತೆ. ಎಚ್ಚರ ಆದಂಥ ಸಮಯದಲ್ಲಿ ಅವರು ಬಂದು ನೋಡಿದಾಗ ಯಾರೋ ಕರೀತಾ ಇದ್ದಾರೆ ಕಿಟಕಿ ಹತ್ರ, ಅವರ ಕಿಚನ್ ಹತ್ರ ಯಾರೋ ಕರೀತಾ ಇದ್ದಾರೆ. ಅಂಥೇಳಿದರೆ ಯಾರೋ ಅಂಥೇಳಿ ಯಾಕೆ ಯೂಸ್ ಮಾಡ್ತಾ ಇದ್ದೇನೆ ಅಂಥೇಳಿದರೆ, ಅವರ ನೋಡುವಾಗ ಅವರ ಸ್ಥಿತಿ ಆ ರೀತಿ ಇತ್ತು. ಸುಟ್ಟು ಕರಕಳಾಗಿದ್ದಾರೆ, ಚರ್ಮ ಇರಲಿಲ್ಲ, ಮತ್ತು ಈ ಕೂದಲು ಕೂಡ ಸುಟ್ಟು ಹೋಗಿತ್ತು. ಸೊ ಅವರಿಗೆ ನೋಡಿದಾಗ ಅವರ ಗುರುತು ಕೂಡ ಸಿಗಲಿಲ್ಲ, ನಮ್ಮ ಪಕ್ಕದ ಮನೆಯವರು ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಅವರ ಹೆಸರು ಕೇಳಿದ್ರಂತೆ, ನೀನೇನಾ ಅಂಥೇಳಿ. ಹೌದು ನಾನೇ, ಇಲ್ಲಿ ಹೀಗೆ ಆಗಿದೆ ಅಂತ ಹೇಳಿದಾಗ ನಿನ್ನ ಹಿಂದ್ಗಡೆ ಬಾಗಿಲನ್ನು ಓಪನ್ ಮಾಡು ಅನ್ನುವಂಥ ವಿಚಾರದಲ್ಲಿ ಹೇಳಿದಾಗ ಅಲ್ಲಿಯ ಸ್ಥಳೀಯರು ಯಾರಿದ್ದಾರೆ ಅವರು ಒಳಗಡೆ ಬಂದು ಇವರನ್ನು, ಮತ್ತು ಎಲ್ಲರೂ ಸ್ಥಳೀಯರು ಇಲ್ಲಿ ಬಂದ ತಕ್ಷಣ ಇವರನ್ನು
ಆ ಗಾಡ್ರೇಜ್ ಏನಿದೆ ಅದನ್ನು ಹೊರಗಡೆ ಇಟ್ಟು ಮತ್ತು ಇವರನ್ನು ಕೂಡ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿರುವಂಥ ವಿಚಾರ. ಸೊ ಇದರ ಬೆಡ್ನ ಪಕ್ಕದಲ್ಲೇ ಇರುವಂಥ ಟಾಯ್ಲೆಟ್ ಇದು. ಈ ಟಾಯ್ಲೆಟ್ಗೆ ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಇವರು ಸ್ವಿಚ್ ಹಾಕಿರುವಂಥದ್ದು. ಆಗ ಈ ಸೋರಿಕೆಯಾಗಿತ್ತು ಗ್ಯಾಸ್, ಅದಕ್ಕೆ ಸ್ಪಾರ್ಕ್ ಆಗಿ ಬ್ಲಾಸ್ಟ್ ಆಗಿರುವಂಥ ವಿಚಾರ. ನಿಮಗೆ ಇದರ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ, ಇದು ಮೇಲ್ಛಾವಣಿ, ಮೇಲ್ಗಡೆ ಹೋಗುವಂಥ ಟೆರೆಸ್ಗೆ ಹೋಗುವಂಥ ಸ್ಟೆಪ್ ಇದು, ಇದರ ಮೇಲ್ಛಾವಣಿ ಇದು. ಅದರ ತೀವ್ರತೆ ನಿಮಗೆ ಎಷ್ಟು ಮಟ್ಟಿಗೆ ಇದೆ ಅಂಥೇಳಿ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಏನು ಸಿಮೆಂಟ್ ಶೀಟ್ ಇತ್ತು ನೋಡಿ, ಮೇಲ್ಗಡೆ ಏನು ಸಿಮೆಂಟ್ ಶೀಟ್ ಹಾಕಿದ್ರು, ಅದು ಕೂಡ ಹುಡಿಯಾಗಿ ಬಿದ್ದಿದೆ, ಕಂಪ್ಲೀಟಾಗಿ ಹುಡಿಯಾಗಿ ಬಿದ್ದಿದೆ ಅಂತ ಹೇಳಿದರೆ ಇದು ಎಷ್ಟು ಗಟ್ಟಿ ಇದೆ ಅಂಥೇಳಿ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ನೋಡಿದಾಗ ಗೊತ್ತಾಗುತ್ತೋ ಇಲ್ವಾ ಅಂಥೇಳಿ ಗೊತ್ತಿಲ್ಲ. ತುಂಬ ತಿಕ್ಕಿದೆ ಇದು ಕೂಡ ಕಂಪ್ಲೀಟಾಗಿ ಹುಡಿಯಾಗಿ ಬಿದ್ದಿದೆ ಅಂತ ಹೇಳಿದರೆ ಇದರ ತೀವ್ರತೆಯನ್ನು ನೀವು ಅರ್ಥ ಮಾಡಿಕೊಳ್ಳಿ. ರೂಮಲ್ಲಿ ಇದ್ದಂಥ ಕಿಟಕಿಯಲ್ಲ, ತನ್ನ ಮೇಲ್ಛಾವಣಿಯಲ್ಲಿ ಇದ್ದಂಥ ಕಿಟಕಿ ನಾನು ನಿಮಗೆ ಮೊದಲೇ ಆಗ ತೋರಿಸಿದೆ, ಅದು ಕೂಡ ಹುಡಿಯಾಗಿದೆ. ಅದು ಕೂಡ ಅಂತ ಹೇಳಿದರೆ ಬೆಂಡ್ ಆಗಿದೆ, ಬರೀ ಗ್ಲಾಸ್ ಹುಡಿಯಾಗಿರುವಂಥದ್ದಲ್ಲ, ಅದರ ಫ್ರೇಮ್ ಕೂಡ ಬೆಂಡ್ ಆಗಿದೆ ಅಂತ ಹೇಳಿದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಅದು ತೀವ್ರತೆ ಇದ್ದಿರಬೇಡ ಅನ್ನುವಂಥ ವಿಚಾರದಲ್ಲಿ. ಮೇಲ್ಛಾವಣಿಯಲ್ಲಿ ಇದ್ದಂಥ ನಿಮಗೆ ಸಿಮೆಂಟ್ ಶೀಟ್ ಹುಡಿಯಾದ ರೀತಿಯನ್ನು ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯ ಆಗಿ ಇಲ್ಲಿ ಅವಘಡ ಸಂಭವಿಸಿದೆ ಅನ್ನುವಂಥದ್ದು. ಕೆಲವರಿಗೆ ಇನ್ನೂ ಕೂಡ ಇದರ ತೀವ್ರತೆ ಅರ್ಥ ಆಗಿಲ್ಲ. ನಾನು ಏನು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ 2-3 ದಿವಸಗಳ ನಂತರ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಯಾರಿಗೂ ಕೂಡ ಇದರ ತೀವ್ರತೆ ಅರ್ಥ ಆಗಿಲ್ಲ. ಸೊ ಹಾಗಾಗಿ ಇದು ಅವರ ಮನೆಯಲ್ಲಿರುವಂಥ ಒಂದು ಫ್ರಿಡ್ಜ್ ಮತ್ತು ಅದೊಂದು ರೂಮ್. ಆ ರೂಮ್ಗೆ ಏನೂ ಆಗಿಲ್ಲ, ಬಟ್ ಆ ರೂಮ್ನ ಗ್ಲಾಸ್ ಎಲ್ಲ ಕಂಪ್ಲೀಟಾಗಿ ಹುಡಿಯಾಗಿದೆ. ಇದು ಅವರ ಕಿಚನ್ನಲ್ಲಿ ಇದ್ದಂತಹ ಏನೋ ಗ್ಯಾಸ್ ಸಿಲಿಂಡರ್ ಏನಿದೆ ಅದು ಹಾಗೇ ಇದೆ, ಅದು ಏನೂ ಕೂಡ ಆಗಿಲ್ಲ. ಸೊ ನಿನ್ನೆ ಒಂದಷ್ಟು ಗ್ಯಾಸ್ನವರು ಕೂಡ ಬಂದಿದ್ದರು, ಇದಕ್ಕೆ ಕನೆಕ್ಷನ್ ಏನು ಕೊಟ್ಟಿದ್ದರು ಅದನ್ನು ತಪ್ಪಿಸಿ ಹೋಗಿದ್ದಾರೆ. ನಾವು ನಿನ್ನೆ ಕನೆಕ್ಷನ್ ನೋಡಬೇಕಾದ್ರೆ ಕಂಪ್ಲೀಟಾಗಿ ಕರೆಕ್ಟಾಗಿತ್ತು. ಸೊ ಒಂದು ವೇಳೆ ಇಲ್ಲಿಯ ಸಿಲಿಂಡರ್ನ ರೆಗ್ಯುಲೇಟರ್ನ ಅಲ್ಲಿ ಏನಾದರೂ ಗ್ಯಾಸ್ ಲೀಕ್ ಆದರೆ ಅಥವಾ ಸ್ಟವ್ನ ಹೆಂಡಿನಲ್ಲಿರುವಂಥ ಏನಾದರೂ ಗ್ಯಾಸ್ ಲೀಕ್ ಆದರೆ ಈ ರೀತಿ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಕೆಲವರು ಹೇಳ್ತಾ ಇದ್ರು. ಬಟ್ ಇದು ಪರ್ಫೆಕ್ಟ್ ಆಗಿತ್ತು. ನಿನ್ನೆ HP ಗ್ಯಾಸ್ನವ ಹತ್ರನೂ ಕೇಳಿದಾಗ ಅವರು ಹೇಳಿರುವಂಥದ್ದು ಇದು ಕರೆಕ್ಟ್ ಆಗಿದೆ, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತೇಳಿ. ಕಿಚನ್ನಲ್ಲಿ ಇದ್ದಂತಹ ಗ್ಯಾಸ್ ಆಗಿರ್ಬೋದು ಯಾವುದೇ ತೊಂದರೆಯನ್ನು ಕೊಡಲಿಲ್ಲ ಅಂತೇಳಿ. ಸೊ ಆ ರೂಮ್ನಲ್ಲಿ ಏನು ಇದ್ಲು ಒಬ್ಬಳು ಮಗಳು ಅಡ್ಡದಾಗಿ ನಿಮಗೆ ಹೇಳಿದೆ ನಾನು, ಏನೋ ಗಾಡ್ರೇಜ್ ಬಿದ್ದಿತ್ತು, ಹಾಗಾಗಿ ಇವರಿಗೆ ಈ ಕಡೆ ಬರೋಕ್ಕಾಗಿಲ್ಲ, ಯಾರ ಸಹಾಯವನ್ನು ಕೇಳೋಕ್ಕಾಗಿಲ್ಲ ಅನ್ನುವಂಥ ವಿಚಾರದಲ್ಲೂ ಹೇಳಿದ್ದೆ. ಒಬ್ಬ ಮಗಳು ಧೈರ್ಯ ಮಾಡಿ ಬಂದಿದ್ಲಲ್ವಾ ಈ ಕಿಚನ್ಗೆ ಬಂದು ಅಂತ ಹೇಳಿದ್ರೆ, ಈ ಕಿಟಕಿಯ ಮೂಲಕ ಅಲ್ಲಿ ಒಂದು ಎದುರುಗಡೆ ಏನು ಮನೆ ಕಾಣ್ತಾ ಇದೆ ಅವರ ಮನೆಯವರ ಸಹಾಯವನ್ನು ಕೇಳ್ತಾಳೆ, ಅಥವಾ ಇಲ್ಲಿ ಏನೋ ನೀರನ್ನು ಕುಡಿಯಲಿಕ್ಕೆ ಬರ್ತಾಳೆ, ತುಂಬ ಬಾಯಾರಿಕೆ ಆಗಿತ್ತು ಅನ್ನುವಂಥ ವಿಚಾರದಲ್ಲಿ ಆ ಮನೆಯವರು ಬಂದು ನೋಡಿದಾಗ ಇಲ್ಲಿ ಗುರ್ತು ಸಿಗುವುದಿಲ್ಲ ಅಂತೆ. ಈ ಕಿಟಕಿ ಹತ್ರ ನೋಡಿದಾಗ ಅವಳ ಗುರ್ತು ಸಿಗುವುದಿಲ್ಲ, ಯಾರೂ ಎತ್ತ ಅನ್ನುವಂಥ ವಿಚಾರದಲ್ಲಿ. ಯಾರೋ ಒಳಗಡೆ ನುಗ್ಗಿದ್ದಾರಾ, ಯಾರೋ ಅಪರಿಚಿತರು ಅಥವಾ ಕಳ್ಳರು ಏನಾದರೂ ಬಂದಿದ್ದಾರಾ ಅನ್ನುವಂಥ ವಿಚಾರದಲ್ಲಿ ಅವರಿಗೂ ಕೂಡ ಹೆದರಿಕೆ ಆಗಿತ್ತು. ಸೊ ಹಾಗಾಗಿ ನೀನೇನಾ ಅನ್ನುವಂಥ ವಿಚಾರದಲ್ಲಿ ಅವಳ ಹೆಸರನ್ನು ಕೂಡ ಕೇಳಿದ್ರು ಇವರು. ಅಂತೇಳಿದ್ರೆ ಪರಿಚಯ ಸಿಗ್ತಾ ಇರಲಿಲ್ಲ, ಸುಟ್ಟು ಎಲ್ಲ ಮೈಯೆಲ್ಲ ಸುಟ್ಟಿತ್ತು ಮತ್ತು ಕೂದಲು ಕೂಡ ಸುಟ್ಟಿತ್ತು. ಸೊ ಹಾಗಾಗಿ ಆ ನಂತರದಲ್ಲಿ ಈ ಬಾಗಿಲು ಏನಿದೆ ಇದು ಕಿರು ಬಾಗಿಲು. ಸೊ ಈ ಬಾಗಿಲನ್ನು ಕ್ಲೋಸೇ ಮಾಡಿದ್ರು. ಆ ಟೈಮಲ್ಲಿ ಎಲ್ರಿಗೂ ಕೂಡ ಮೈಂಡ್ ಬ್ಲ್ಯಾಂಕ್ ಆಗಿರುತ್ತೆ, ಏನು ಮಾಡೋದು ಅನ್ನುವಂಥ ವಿಚಾರದಲ್ಲಿ ಗೊತ್ತಾಗಿರೋದಿಲ್ಲ. ಸೊ ಹಾಗಾಗಿ ಡೋರನ್ನು ಕೂಡ ಕ್ಲೋಸ್ ಮಾಡಿದರು. ಕ್ಲೋಸ್ ಮಾಡಿದಾಗ ಈ ಡೋರ್ ಓಪನ್ ಮಾಡು ಅನ್ನುವಂಥ ವಿಚಾರದಲ್ಲಿ ಪಕ್ಕದ ಮನೆಯವರು ಹೇಳಿದಾಗ ಓಪನ್ ಮಾಡಿದರು. ಆ ನಂತರದಲ್ಲಿ ಇಲ್ಲಿಂದ ಬಂದು ಅವರನ್ನು ಕೂಡ ಕಾಪಾಡಿರುವಂಥದ್ದು ಮತ್ತು ಸ್ಥಳೀಯರಿಗೂ ಹೇಳಿ. ಮತ್ತು ಇಲ್ಲಿ ಏನೋ ಗೀಸರ್ ಇದೆ, ಇದು ಅವರ ಬಾತ್ರೂಮ್, ಇದು ಬಾತ್ರೂಮ್ನಲ್ಲಿ ಒಂದು ಗೀಸರ್ ಕೂಡ ಇದೆ. ಸೊ ಈ ಗೀಸರ್ನ ಮೂಲಕ ಗ್ಯಾಸನ್ನು ಅಳವಡಿಸಿದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ HP ಅವರು ಹೇಳಿರುವಂಥದ್ದು. ಸೊ ಇದರಿಂದ ಕಾರಣ ಆಗಿರ್ಬೋದು ಅನ್ನುವಂಥ ವಿಚಾರದಲ್ಲಿ. ಆದರೆ ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಏನು ಅಂತ ಹೇಳಿದರೆ, ಇದು ಹಾಳಾಗಿ ಸುಮಾರು 1.5 ತಿಂಗಳೇ ಕಳೆದಿದೆ. ಸೊ ಹಾಗಾಗಿ 1.5 ತಿಂಗಳಿಂದ ಇವರು ಇಲ್ಲಿ ಯಾವುದೇ ಗ್ಯಾಸನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಏನು ಅಂತ ಹೇಳಿದರೆ, ಇಲ್ಲಿ ನೋಡಿ, ಇಲ್ಲಿಯೇ ಒಲೆ ಮಾಡಿ ಅವರು ನೀರನ್ನು ಬಿಸಿ ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಕಂಪ್ಲೀಟ್ ಕಪ್ಪಾಗಿದೆ. ಇಲ್ಲಿಯ ಒಲೆಯಿಂದ, ಕಟ್ಟಿಗೆಯಿಂದ ಒಲೆ ಮಾಡಿ ಅವರು ಕಂಪ್ಲೀಟಾಗಿ ನೀರನ್ನು ಕೂಡ ಬಿಸಿ ಮಾಡ್ತಾಯಿದ್ರು. 1.5 ತಿಂಗಳ ಹಿಂದೆಯೇ ಇದು ಹಾಳಾಗಿದೆ ಅಂತೇಳಿದರೆ, ಈ ಗೀಸರ್ ಹಾಳಾಗಿದೆ. ಅವರಿಗೆ ಬಂದಿರುವಂಥದ್ದು ಈಗ ಗ್ಯಾಸ್ ಏನು ಸೋರಿಕೆಯಾಗಿತ್ತು ಆ ಗ್ಯಾಸ್ ಬಂದಿರುವಂಥದ್ದು 1 ತಿಂಗಳ ಹಿಂದೆ ಅಂತ ಹೇಳಿದರೆ 7 ತಾರೀಕಿಗೆ. ಇದು 1.5 ತಿಂಗಳ ಹಿಂದೆನೇ ಹಾಳಾಗಿದೆ, 1.5 ತಿಂಗಳ ಹಿಂದೆನೇ ಕಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಇದರ ತೊಂದರೆಯಿಂದ ಏನೂ ಕೂಡ ಆಗಿಲ್ಲ. ಇನ್ನು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಏನಾಗಿದೆ ಅನ್ನುವಂಥ ವಿಚಾರದಲ್ಲಿ ಅಂತ ಹೇಳಿದರೆ ಎಲ್ಲರೂ ಕೂಡ ಬಂದಿದ್ದಾರೆ. HP ಗ್ಯಾಸ್ನವರು ಕೂಡ ಬಂದಿದ್ದಾರೆ. ಸೊ ಅವರ
ಆಫೀಸರ್ಸ್ನವರು ಕೂಡ ಬಂದಿದ್ದಾರೆ. ನಿನ್ನೆ ಬಂದಾಗ ನಾನೂ ಕೂಡ ಇದ್ದೆ. ಅವರ ಹತ್ರ HP ಗ್ಯಾಸ್ನವ್ರ ಹತ್ರನೂ ಕೇಳಿದಾಗ ಗ್ಯಾಸ್ನ ಫಾಲ್ಟೇ, ಗ್ಯಾಸ್ ಲೀಕ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಅವರೂ ಕೂಡ ಒಪ್ಪಿಕೊಂಡಿದ್ದಾರೆ. ಆದರೆ ಇಲ್ಲಿ ನಮಗೆ ಮೂಡುವಂಥ ಪ್ರಶ್ನೆ, ಗ್ಯಾಸ್ ಹೇಗೆ ಲೀಕ್ ಆಯಿತು, ಗ್ಯಾಸ್ ಲೀಕ್ ಆಗಲು ಕಾರಣವೇನು ಅನ್ನುವಂಥ ವಿಚಾರದಲ್ಲಿ ಇದು ತನಿಖೆಯ ಮೂಲಕ ಗೊತ್ತಾಗಬೇಕಾಗಿದೆ. 7 ತಾರೀಕಿಗೆ ಬಂದಿರುವಂಥದ್ದು, 1 ತಿಂಗಳ ಹಿಂದೆನೇ ಗ್ಯಾಸ್ ಬಂದಿದೆ. ಅದರವರೆಗೆ ಯಾಕೆ ಲೀಕ್ ಆಗಿಲ್ಲ, ಈ 1 ತಿಂಗಳ ನಂತರ ಯಾಕೆ ಲೀಕ್ ಆಯಿತು ಅನ್ನುವಂಥ ವಿಚಾರದಲ್ಲೂ ಕೂಡ ತನಿಖೆ ಆಗಬೇಕಾಗಿದೆ. ಸೊ ಸ್ವಿಚ್ ಹಾಕಿದಾಗ ಬೆಂಕಿ ಹತ್ತಿಕೊಂಡಿತ್ತು ಅನ್ನುವಂಥ ವಿಚಾರದಲ್ಲಿ ಮಾತ್ರ ಹೇಳಿದ್ದಾರೆ ಯಾರು, ಅವರ ಮನೆಯವರು. ಆ ನಂತರದಲ್ಲಿ ಯಾವುದೇ ಅಂತ ಹೇಳಿದರೆ ಮಾತಾಡುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಸೊ ಇದಿಷ್ಟು ಈ ಮನೆಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದರೆ ಮುತ್ಲಿಬ್ ಅವರ ಮನೆಯ ಅಲ್ಲಿ ಇದ್ದಂಥ 4 ಜನರು ಅಂತ ಹೇಳಿದರೆ ಹೆಂಡತಿ ಮತ್ತು 3 ಜನರು ಈಗ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ಬಂದು ನೋಡಿದಾಗ ನಿಮಗೆ ಆ ಪರಿಸ್ಥಿತಿ ಅರ್ಥ ಆಗುತ್ತೆ, ಯಾವ ರೀತಿ ಆಗಿದೆ ಸ್ಫೋಟ ಅಥವಾ ಯಾವ ರೀತಿ ಆಗಿದೆ, ಅವರು ಯಾವ ರೀತಿಯಾಗಿ ಚಿತ್ರಹಿಂಸೆ ಒಳಗಡೆ ಅನುಭವಿಸಿರಬೇಡ ಅನ್ನುವಂಥ ವಿಚಾರದಲ್ಲಿ ಸುಟ್ಟು ಕರಕಲಾಗಿದ್ದು ರೀ. ಇಡೀ ಪೂರ್ತಿ ಮನೆಯ ಸುತ್ತ ಅವರು ಇದ್ದಂಥ ರೂಮಿನ ಸುತ್ತ ಬೆಂಕಿ ಇದೆ, ಬೆಂಕಿ ಆವರಿಸ್ತಾ ಇದೆ, ಯಾವ ರೀತಿ ಆಗಿರಬೇಡ ಅವರ ಮನಸ್ಥಿತಿ ಪರಿಸ್ಥಿತಿ ಅಂತೇಳಿ ಯೋಚನೆ ಮಾಡಿ. ಸೊ ಹಾಗಾಗಿ ಎಲ್ರಿಗೂ ಕೂಡ ಹೇಳುವಂಥದ್ದು, ಗ್ಯಾಸ್ನ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯಾಗಿರಿ. ನಾನು ಈ ಮನೆಯ ಹಿಂದ್ಗಡೆ ಇದ್ದೇನೆ. ಈ ಮನೆ ಏನು ಗ್ಯಾಸ್ ಸೋರಿಕೆಯಾಗಿ ಸುಟ್ಟು ಕರಕಲಾಗಿರುವಂತಹ ಮನೆ. ಇದರ ನೆಕ್ಸ್ಟ್ ನನ್ನ ರೈಟ್ ಸೈಡಿಗೆ ಇಬ್ರಾಹಿಂ ಅವರ ಮನೆ ಕಾಣುತ್ತೆ. ಸೊ ಅವರೇ ಮೊದಲಿಗೆ ಬಂದು ಇಲ್ಲಿ ಎಂಟ್ರಿ ಆಗಿರುವಂಥದ್ದು. ಸೊ ಏನೋ ಒಂದು ಕೇಳಿಸುತ್ತೆ ಸೌಂಡ್ ಕೇಳಿದಾಗ ಹೊರಗಡೆ ಬಂದು ನೋಡ್ತಾರೆ, ಅದು ಮರ ಬಿದ್ದಿದ್ಯಾ ಅನ್ನುವಂಥ ವಿಚಾರದಲ್ಲಿ ನೋಡ್ತಾರೆ, ಕಂಪೌಂಡ್ ಬಿದ್ದಿದ್ಯಾ ಅನ್ನುವಂಥ ವಿಚಾರದಲ್ಲಿ ನೋಡ್ತಾರೆ, ಏನೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿಂದ ಒಂದಷ್ಟು ಸೌಂಡ್ ಕೇಳುತ್ತೆ. ಸೌಂಡ್ ಕೇಳಿದಾಗ ಅವರು ನಡೆದುಕೊಂಡು ಬಂದಾಗ ಯಾರು ಅಂಥೇಳಿ ಗುರುತು ಸಿಗುವುದಿಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ನೋಡ್ಬೋದು, ಅದೇ ಕಿಟಕಿಯಿಂದ ಆ ಮಗಳು ಕರೀತಾ ಇಡ್ತಾಳೆ. ಸೊ ಅದರ ತೀವ್ರತೆ ಎಷ್ಟಿದೆ ಅಂತ ಹೇಳಿದರೆ, ಆ ಕಿಟಕಿ ಏನಿದೆ, ಆ ಕಿಟಕಿ ಇಲ್ಲಿ ಬಂದು ಬಿದ್ದಿದೆ. ಬ್ಲಾಸ್ಟ್ ಆದ ಕಾರಣಕ್ಕೆ ಒಂದಷ್ಟು ಏನು ಬೆಂಕಿ ಹತ್ತಿಕೊಂಡಿತ್ತು, ಆ ಕಿಟಕಿ ಒಂದು 50 ಮೀಟರ್ ದೂರದಲ್ಲಿ ಇಲ್ಲಿಗೆ ಬಂದು ಬಿದ್ದಿದೆ ಅಂತ ಹೇಳಿದರೆ ಅದರ ತೀವ್ರತೆಯನ್ನು ಒಂದು ಸಲ ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ತೀವ್ರತೆಯ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂತ ಹೇಳಿದರೆ, ಇದರಿಂದ ಒಂದು 150 ಮೀಟರ್ ಆ ಕಡೆ ಅವರ ರೂಮ್ ಇದೆ, ಅದರಲ್ಲಿ ಸಿಮೆಂಟ್ ಶೀಟ್ ಕೂಡ ಮೇಲ್ಗಡೆ ಹಾಕಿದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದೆ. ಆ ಸಿಮೆಂಟ್ ಶೀಟ್ ಈ ಏನು ತೋಟ ಇದೆ, ತೋಟದ ಕೆಳಗಡೆ ಬಂದು ಬಿದ್ದಿದೆ ಅಂತ ಹೇಳಿದರೆ ಒಂದ್ಸಲ ಯೋಚನೆ ಮಾಡಿ, ಎಷ್ಟರ ಮಟ್ಟಿಗೆ ಅದರ ತೀವ್ರತೆ ಇದ್ದಿರಬೇಡ, ಯಾವ ರೀತಿಯಾಗಿ ಅದರ ಸೌಂಡ್ ಆಗಿರಬೇಡ ಅನ್ನುವಂಥ ವಿಚಾರದಲ್ಲಿ. ಸೊ ಇದು ನಾನು ಯಾಕೆ ಸ್ಪಷ್ಟವಾಗಿ ಪ್ರತಿಯೊಂದನ್ನು ಹೇಳ್ತಾ ಇದ್ದೇನೆ, ಎಳೆಯಾಗಿ ಬಿಚ್ಚಿಡ್ತಾ ಇದ್ದೇನೆ, ಪ್ರತಿಯೊಂದಕ್ಕೂ ನಾನು ತೋರಿಸ್ತಾ ಇದ್ದೇನೆ ಇಲ್ಲಿವರೆಗೆ ಬಂದು ಬಿದ್ದಿದೆ ಅಥವಾ ಅಲ್ಲಿ 100-150 ಮೀಟರ್ವರೆಗೂ ಬಿದ್ದಿದೆ ಅಂತ ಹೇಳಿದರೆ ಒಂದು ಗ್ಯಾಸ್ನಿಂದ ಆದಂಥ ಅವಘಡ ಇದು. ಗ್ಯಾಸ್ನಿಂದ ಹೀಗೂ ಆಗುತ್ತೆ